ನಾನಿನ್ನು ಬದುಕಿದ್ದೀನಿ ಸತ್ತಿಲ್ಲ ಅಂತ ವಿಡಿಯೋವನ್ನ ಹರಿಬಿಟ್ಟಿದ್ಯಾರು? ಇಸ್ರೇಲ್ ಮೇಲೆ ಇರಾನ್ ಯಾವ ರೀತಿ ದಾಳಿ ಮಾಡಿದೆ ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ನೆತನ್ಯಾಹುನ್ನ ಬಿಡೋದೇ ಇಲ್ಲ, ಸಾವಿಗೆ ಪ್ರತೀಕಾರವನ್ನ ತೀರಿಸಿಕೊಳ್ಳೇಬೇಕು. ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ನಾನಿನ್ನು ಬದುಕಿದ್ದೀನಿ ಸತ್ತಿಲ್ಲ ಅಂತ ವಿಡಿಯೋವನ್ನ ಹರಿಬಿಟ್ಟಿದ್ಯಾರು? ಈಗಾಗಲೇ ಕೂಡ ಇಸ್ರೇಲ್ ಮೇಲೆ ಇರಾನ್ ಯಾವ ರೀತಿ ದಾಳಿ ಮಾಡಿದೆ ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ನೆತನ್ಯಾಹುನ್ನ ಬಿಡೋದೇ ಇಲ್ಲ, ಸಾವಿಗೆ ಪ್ರತೀಕಾರವನ್ನ ತೀರಿಸಿಕೊಳ್ಳೇಬೇಕು ಅಂತ ಬಣ್ಣ ತೊಟ್ಟಿದೆ. ಈಗ ಇಷ್ಟು ದಿನಗಳ ಕಾಲ ಕಣ್ಮರೆಯಾಗಿದ್ದ ಕಾಣೆಯಾಗಿದ್ದಂತಹ ಇಸ್ರೇಲ್ನ ಅಧ್ಯಕ್ಷ ನೆತನ್ಯಾಹು ವಿಡಿಯೋ ಮೂಲಕ ನಾನಿನ್ನು ಬದುಕಿದ್ದೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಈಗ ಯಾವ ಹಂತದ ಹೋರಾಟ, ಏನ್ ಮಾಡ್ತಾರೆ ಇರಾನ್, ಇದೇ ಫೋಕಸ್ನ ಎಕ್ಸ್ಪೋಸ್ಡ್ ಸ್ಟೋರಿ. ಬಿಲ ಸೇರಿದ ಇಸ್ರೇಲ್. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಅಮೆರಿಕ ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ದಾಳಿ ಮಾಡ್ತಾ ಇದೆ. ಇರಾನ್ ಈಗಾಗಲೇ ಕೂಡ ಇಸ್ರೇಲ್ಗೆ ಕಂಟಕವಾಗಿ ಕಾಡ್ತಾ ಇದೆ. ಅಂದ್ರೆ ಯಾವುದೇ ಕಾರಣಕ್ಕೂ ಖಮೇನಿ ಸಾವಿಗೆ ಪ್ರತೀಕಾರವನ್ನ ತೀರಿಸಿಕೊಳ್ಳದೆ ಬಿಡುವ ಮಾತೇ ಇಲ್ಲ ಅಂತ ಶಪಥ ಮಾಡಿದ್ದಾರೆ. ಈಗಾಗಲೇ ಇರಾನ್ ನೆತನ್ಯಾಹುವನ್ನ ಬಲಿ ಪಡ್ಕೊಂಡಿದ್ದೀವಿ, ಇನ್ನು ಬದುಕೇ ಇಲ್ಲ ಅಂತ ದೊಡ್ಡ ಸುದ್ದಿ ಆಗಿತ್ತು. ಅಂತಾರಾಷ್ಟ್ರೀಯ ಮಾಧ್ಯಮದಲ್ಲೂ ಕೂಡ ನೆತನ್ಯಾಹು ಸತ್ತೋಗಿದ್ದಾರೆ ಅನ್ನುವಂಥ ಸುದ್ದಿ ಆಗಿತ್ತು, ಕಾಣೆಯಾಗಿದ್ದಾರೆ ಅನ್ನುವಂಥ ಸುದ್ದಿ ಆಗಿತ್ತು, ಎಲ್ಲಿ ಹೋದ್ರು ಅನ್ನುವಂಥ ಸುದ್ದಿ ಆಗಿತ್ತು. ಇದು ಭಾರಿ ಚರ್ಚೆ ಕೂಡ ಹುಟ್ಟು ಹಾಕಿತ್ತು. ಆದರೆ ಇಸ್ರೇಲ್ ಆಗಿರಲಿ ಅಮೆರಿಕ ಆಗಿರಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಖರ ಮಾಹಿತಿಯನ್ನ ಇದುವರೆಗೂ ಕೊಟ್ಟಿರಲಿಲ್ಲ. ಇದ್ದಕ್ಕಿದ್ದ ಹಾಗೆ ಈಗ ನೆತನ್ಯಾಹು ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ. ನಾನೇ ನಿಜವಾದ ನೆತನ್ಯಾಹು, ನಾನು ಸತ್ತಿಲ್ಲ, ಇನ್ನೂ ಕೂಡ ಬದುಕಿದ್ದೀನಿ ಅಂತ ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ. ಈಗ ಇರಾನ್ ಇಷ್ಟು ದಿನಗಳ ಕಾಲ ಬಚ್ಚಿಟ್ಕೊಂಡಿದ್ದಂಥ ನೆತನ್ಯಾಹುವನ್ನ ಹೊರಗೆ ತರುವಲ್ಲಿ ಸಕ್ಸಸ್ ಆಗಿದ್ದಾರೆ. ಯಾವುದೇ ಕಾರಣಕ್ಕೂ ನೆತನ್ಯಾಹುವನ್ನ ಬಿಡುವಂತ ಮಾತೇ ಇಲ್ಲ ಅಂತ ಯುದ್ಧದ ಭೀಕರತೆಯನ್ನ ಪಡ್ಕೊಂಡಿರುವಂಥದ್ದು. ಈಗ ಇಷ್ಟು ದಿನಗಳ ಕಾಲ ಬಚ್ಚಿಟ್ಟಿದ್ದಂತ ಸೆಜ್ಜಿಲ್ ಮಿಸೈಲ್ ಅನ್ನ ಈಗ ಇಸ್ರೇಲ್ ಮೇಲೆ ಹಾರಿಬಿಟ್ಟಿದೆ ಇದೇ ಇರಾನ್. ಗೊತ್ತಾಗಬೇಕಾಗಿತ್ತು ಎಲ್ಲಿದ್ದಾರೆ ನೆತನ್ಯಾಹು, ಇಷ್ಟು ದಿನಗಳ ಕಾಲ ಎಲ್ಲಿ ಅಡಗಿಕೊಂಡಿದ್ರು ಏನು ಅಂತ. ಇದನ್ನೇ ಕಾಯ್ತಾ ಇದ್ರು. ಯಾವಾಗ ವಿಡಿಯೋವನ್ನ ಹರಿಬಿಟ್ರೋ ಇದನ್ನೇ ಕಾಯ್ತಾ ಇದ್ದಂತ ಇರಾನ್ ಈಗ ದಾಳಿಯನ್ನ ಮಾಡಿದೆ. ಇದಕ್ಕೆ ರಷ್ಯಾ, ಚೀನಾ, ಇತರ ದೇಶಗಳು ಕೂಡ ಬೆಂಬಲವನ್ನ ಕೊಟ್ಟಿರೋದು ಇರಾನ್ಗೆ. ಅಮೆರಿಕಾನೇ ಬೆಚ್ಚಿ ಬೀಳುವಂತಹ ಮಿಸೈಲ್ ಅನ್ನ ಈಗ ಇರಾನ್ ಬಳಸ್ತಾ ಇರೋದು. ಇದರಿಂದ ಸಂಪೂರ್ಣವಾಗಿ ಇಸ್ರೇಲ್ ಮೇಲೆ ಇರಾನ್ ಪ್ರತೀಕಾರದ ದಾಳಿಯನ್ನ ತೀರಿಸ್ಕೊಳ್ತಾ ಇದೆ. ನೀವು ಇಷ್ಟು ದಿನಗಳ ಕಾಲ ಎಲ್ಲಿದ್ರಿ, ಏನ್ ಮಾಡ್ತಾ ಇದ್ರಿ, ಹೊರ ಬರ್ಲಿ ಅಂತಾನೆ ಕಾಯ್ತಾ ಇದ್ವಿ ಅನ್ನೋ ಲೆಕ್ಕಾಚಾರದಲ್ಲಿ ಇರಾನ್ ಈಗ ಖಮೇನಿ ಸಾವಿಗೆ ಪ್ರತೀಕಾರದ ದಾಳಿಯನ್ನ ಮಾಡ್ತಾ ಇರೋದು. ಯುದ್ಧದ ಭೀಕರತೆ ಈಗ ಸಿಕ್ಕಾಬಟ್ಟೆ ಇದೆ. ಇದರ ಜೊತೆಗೆ ಬೇರೆ ಬೇರೆ ದೇಶಗಳು, ಉತ್ತರ ಕೊರಿಯಾ, ಚೀನಾ, ರಷ್ಯಾ ಕೂಡ ಪರೋಕ್ಷವಾಗಿ ಬೆಂಬಲವನ್ನ ಕೊಡ್ತಿದೆ ಇರಾನ್ಗೆ. ಈಗ ಮಿಸೈಲ್ಗಳ ದಾಳಿ ಕೂಡ ಯಥೇಚ್ಛವಾಗಿ ಆಗ್ತಾ ಇದೆ. ಅಮೆರಿಕ ಮೇಲೆ ದಾಳಿ ಆಗ್ತಾ ಇದೆ, ಇಸ್ರೇಲ್ ಮೇಲೆ ಕೂಡ ದಾಳಿ ಆಗ್ತಾ ಇದೆ. ಇಸ್ರೇಲ್ನನ್ನ ಸಂಪೂರ್ಣವಾಗಿ ಮುಗಿಸೇ ಬಿಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇರಾನ್ ಪಣ ತೊಟ್ಟಂತೆ ಕಾಣಿಸ್ತಾ ಇದೆ. ಈಗ ಈ ವಿಡಿಯೋ ಸಿಕ್ಕಾಬಟ್ಟೆ ಚರ್ಚೆನ ಹುಟ್ಟು ಹಾಕ್ತಾ ಇರೋದು. ಇಷ್ಟು ದಿನ ಎಲ್ಲಿ ಅಡಗಿದ್ರು ಇದೇ ನೆತನ್ಯಾಹು ಅನ್ನುವಂಥದ್ದು. ಇನ್ನು ಮುಂದೆ ದಾಳಿಯ ಭೀಕರತೆ ಹೇಗಿರುತ್ತೆ, ಏನಾಗುತ್ತೆ, ಹಾಗಾದ್ರೆ ಕಾದು ನೋಡೋಣ. ಇದಾಗಿತ್ತು ಫೋಕಸ್ನ ಎಕ್ಸ್ಪೋಸ್ಡ್ ಸ್ಟೋರಿ. ಬಿಲ ಸೇರಿದ ಇಸ್ರೇಲ್. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.